Okay, a very good morning, all of you. Today's concept is traditional system of bookkeeping. Already you know the bookkeeping system. Actually, there are two types of bookkeeping systems are there. That is double entry system and single entry system. Already you know that one, but still I am explaining. You need to recall the all the things whatever you learn in the first semester to fifth semester. Now, what are the traditional system of bookkeeping? Actually, what is this one? Bookkeeping, actually, this can be considered as an art of recording business transactions in a systematic manner. Yes, of course, bookkeeping means what? Maintaining a one particular book for the transactions. Okay, all the transactions are maintained in a systematic manner in that book. That is called as a bookkeeping. Okay, ಏನ್ರಿ bookkeeping ಅಂದ್ರ bookkeeping is means whatever the transactions will be takes place in an organization, so those transactions are maintained systematically in a systematic order. That book is called as a bookkeeping. Okay, so in a traditional bookkeeping means what? A manual bookkeeping. ಹೆಂಗ್ ಮಾಡ್ತಿದ್ರಿ ನೀವು manual bookkeeping? one book ಇರ್ತಿದ್ದು ಎಷ್ಟು transactions ಅದು ಅವ್ರನ್ನೆಲ್ಲ ಏನ್ ಮಾಡ್ತಿದ್ರಿ, ಪೆನ್ ಪೆನ್ಸಿಲ್ ಅಂಡ್ ಸ್ಕೇಲ್ ಯೂಸ್ ಮಾಡ್ಕೊಂಡು ಎಲ್ಲಾನು ಏನ್ ಮಾಡ್ತಿದ್ರಿ ನೀವು ಬರೀತಿದ್ರಿ. ಫಸ್ಟ್ ಏನ್ ಮಾಡ್ತಿದ್ರಿ, ಫಸ್ಟ್ ವಿ ನೀಡ್ ಟು ಕ್ರಿಯೇಟ್ ದಿ ಲೆಡ್ಜರ್ ಹಿಯರ್. ಓಕೆ, ಇನ್ ಟ್ರೆಡಿಷನಲ್ ಬುಕ್ ಕೀಪಿಂಗ್ ಮ್ಯಾನ್ಯುವಲಿ ನೀವು ಹೆಂಗ್ ಮಾಡ್ತಿದ್ರಿ ಅಂದ್ರ ಫಸ್ಟ್ ನೀವ್ ಏನ್ ಮಾಡ್ತಿದ್ರಿ, ಲೆಡ್ಜರ್ ಕ್ರಿಯೇಟ್ ಮಾಡ್ತಿದ್ರಿ. ಓಕೆ, ನೋಡ್ರಿ ಈಗ ಬರ್ತಾರಲ್ಲ ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ. ಓಕೆ, carry forward a previous year balance as a opening balance for the present year. Okay, ಏನ್ ಮಾಡ್ತಿದ್ರು ಇನ್ ಮ್ಯಾನ್ಯುವಲ್ ಬುಕ್ ಕೀಪಿಂಗ್ ಮೀನ್ಸ್ ವಾಟ್? ಟ್ರೆಡಿಷನಲ್ ಬುಕ್ ಕೀಪಿಂಗ್ ಅಂತನೂ ಕರೀರಿ. ಫಸ್ಟ್ ಅಲ್ಲಿ ಏನ್ ಮಾಡ್ತಿದ್ರಿ ಅಂದ್ರ ಫಸ್ಟ್ ವಿ ನೀಡ್ ಟು ಕ್ರಿಯೇಟ್ ಅ ಲೆಡ್ಜರ್ಸ್ ಸೆಪರೇಟ್. ಓಕೆ, ಫಸ್ಟ್ ನಾವು ಸೆಪರೇಟ್ ಲೆಡ್ಜರ್ಸ್ ಕ್ರಿಯೇಟ್ ಮಾಡ್ಕೊತಿದ್ವಿ. ಅದಾದ್ಮೇಲೆ ಕ್ಯಾರಿ ಫಾರ್ವರ್ಡ್ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಆಸ್ ಅ ಓಪನಿಂಗ್ ಬ್ಯಾಲೆನ್ಸ್ ಫಾರ್ ದಿ ಪ್ರೆಸೆಂಟ್ ಇಯರ್. ಓಕೆ, ಲಾಸ್ಟ್ ಇಯರ್ ಏನಾಗಿತ್ತು, ಎಷ್ಟು ಬ್ಯಾಲೆನ್ಸ್ ಉಳಿದಿತ್ತು ಅದನ್ನೇ ಏನ್ ಮಾಡ್ತಿದ್ವಿ, ಅದು ಬಿಸ್ನೆಸ್ ಕ್ಲೋಸ್ ಆದ್ಮೇಲೆ ನೆಕ್ಸ್ಟ್ ಏನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ರಲ್ಲ ಏಪ್ರಿಲ್ ಎಂಡ್ ಒಳಗೆ ಏನ್ ಮಾಡ್ತಿದ್ರಿ, ಮುಗಿಸ್ತಿದ್ರಿ. ನೆಕ್ಸ್ಟ್ ಏನ್ ಮಾಡ್ತಿದ್ರಿ, ಹೊಸ ಬಿಸ್ನೆಸ್ ಸ್ಟಾರ್ಟ್ ಆದ್ಮೇಲೆ ಎಷ್ಟು ಅಮೌಂಟ್ ಉಳಿದಿತ್ತು ಅದನ್ನ ಬ್ಯಾಲೆನ್ಸ್ ಏನ್ ಮಾಡ್ತಿದ್ರಿ, ಬ್ಯಾಲೆನ್ಸ್ ಆಫ್ ದಿ ಪ್ರೆಸೆಂಟ್ ಇಯರ್ ಅಂತ ಕನ್ಸಿಡರ್ ಮಾಡ್ತಿದ್ರಿ. Okay, then we record a cash transactions in a book. Yes, of course, in a book only ಏನ್ ಮಾಡ್ತಿದ್ರು, all the money related transactions, cash transactions are record, and non cash transactions in a journal ಒಳಗೆ ಏನ್ ಮಾಡ್ತಿದ್ರು, ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಮಾಡ್ತಿದ್ರು ಅಂತ್ರಿ. ಅಂಡ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಏನ್ ಮಾಡ್ತಿದ್ರು, ಬುಕ್ ಒಳಗೆ ಇಡ್ತಿದ್ರು ಅಂತ. ಅಂಡ್ ದಿ ಅಮೌಂಟ್ ಫಾರ್ ದಿ ಕ್ಯಾಶ್ ಬುಕ್ ಅಂಡ್ ದಿ ಜರ್ನಲ್ ಆರ್ ಪೋಸ್ಟೆಡ್ ಇನ್ ಟು ರೆಸ್ಪೆಕ್ಟಿವ್ ಲೆಡ್ಜರ್ಸ್. ಓಕೆ, ಏನ್ ಮಾಡ್ತಿದ್ರು, the amounts for the cash book and a journal are posted into respective ಲೆಜರ್ಸ್. ಬೇರೆ ಬೇರೆ ಲೆಜರ್ಸ್ ಒಳಗೆ ಆಯಾ ಲೆಜರ್ಸ್ ಒಳಗೆ ಏನ್ ಮಾಡ್ತಿದ್ರು, ಜರ್ನಲ್ ಆಗಿರ್ಬೋದು, ಕ್ಯಾಶ್ ಬುಕ್ ಆಗಿರ್ಬೋದು, ಅದ್ರದ್ದು ಇನ್ಫಾರ್ಮೇಶನ್ ಅಲ್ಲಿ ಸ್ಟೋರ್ ಮಾಡಿ ಇಡ್ತಿದ್ರಿ. ಇದಕ್ಕಂತೂ ಗೊತ್ತೈತಿ, ಇದಕ್ಕೆ ನೀವು ಏನಂತ ಕರಿತೀವಿ, ಟ್ರೆಡಿಷನಲ್ ಬುಕ್ ಕೀಪಿಂಗ್ ಅಂತ ಕರಿತೀವಿ. ಆಕ್ಚುಲಿ ಟ್ರೆಡಿಷನಲ್ ಬುಕ್ ಕೀಪಿಂಗ್ ಇಸ್ ಟೂ ಟೈಪ್ಸ್. ಯಾವ್ದಾದ್ರಿ ಅಂದ್ರ there are two systems involved in a bookkeeping. First one is a double entry system and second one is a single entry system. Single entry system actually that is full incomplete ಇರುತ್ತೆ. ಮೀನ್ಸ್ ಬರೇ ಅದು ಇನ್ಫಾರ್ಮೇಶನ್ ಬರೀ ಕೊಟ್ಟವ್ರದ್ದು ಇಲ್ಲ ತಗೊಂಡವ್ರದ್ದು ಅಷ್ಟೇ ಇರ್ತಿದ್ವಿ. ಸೊ ಡಬಲ್ ಎಂಟ್ರಿ ಸಿಸ್ಟಮ್ ಮೀನ್ಸ್ ವಾಟ್? ಡೆಬಿಟ್ ಆಸ್ ವೆಲ್ ಆಸ್ ಅ ಕ್ರೆಡಿಟ್ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ತೀವಿ. ಡೆಬಿಟೆಡ್ ಅಂಡ್ ಕ್ರೆಡಿಟೆಡ್, ಯಾರು ತಗೊಂಡ್ರು, ಯಾರು ಕೊಟ್ರು, ಅದನ್ನ ಯಾರು ತಗೊಂಡ್ರು. ಫಾರ್ ಎಕ್ಸಾಂಪಲ್, ಈಗ ನಿಮ್ ಬಿಸ್ನೆಸ್ ಅದ, ಅಸನ್ ದಟ್ ಯು ಆರ್ ಹ್ಯಾವಿಂಗ್ ಅ ಬಿಸ್ನೆಸ್, ಯು ಆರ್ ಸೆಲ್ಲಿಂಗ್ ಸಮ್ ಗೂಡ್ಸ್. ಓಕೆ, ಗೂಡ್ಸ್ ಯಾರು ಕೊಟ್ರು? ಓನರ್. ಓಕೆ, ಯಾವ ಕಂಪನಿದವರು, ಯಾವ ಬಿಸ್ನೆಸ್ದವರು ಯಾರಿಗೆ ಕೊಟ್ರು. ಸೊ ಅಂದ್ರೆ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದಿ ಟಾಪಿಕ್ ಟ್ರಾನ್ಸಾಕ್ಷನ್ಸ್, ಯಾರು ಕೊಟ್ರು, ಯಾರು ತಗೊಂಡ್ ಹೋದ್ರು. ಓಕೆ, ದಟ್ ಈಸ್ ಕಾಲ್ಡ್ as a ಡಬಲ್ ಎಂಟ್ರಿ ಸಿಸ್ಟಮ್. ಅದನ್ನ ನೀವು ಬುಕ್ ಒಳಗ ನೀಟಾಗಿ ಬರೆದ್ರಿ. ದಟ್ ಈಸ್ ಕಾಲ್ಡ್ as a ಡಬಲ್ ಎಂಟ್ರಿ ಸಿಸ್ಟಮ್. ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂದ್ರೆ ಯಾರು ಕೊಟ್ಟಾರೋದು ಅಷ್ಟೇ, ಇಲ್ಲ ಯಾರು ತಗೊಂಡೋದು ಅಷ್ಟೇ, ಅಂದ್ರೆ ಇನ್ಕಂಪ್ಲೀಟ್ ರೆಕಾರ್ಡ್ ಇರ್ತೈತ್ರಿ. ಇನ್ಕಂಪ್ಲೀಟ್ ರೆಕಾರ್ಡ್ ಬುಕಿಂಗ್ is called as a single entry system. Let us see deeply and in depth what are the double entry system and a single entry system. Guys, raise your hands first. Raise your hands. I want to know how many of you active and how many are not active. 5, only 5, 6, 7, 8, 9, 9, 10, 17 adiri, only 11. Next, remaining 6, remaining 5 are sleeping. Okay, sleep well guys. Okay, remaining 5 students sleep well.
Okay. Now, what is exactly the double entry system? This system was initially introduced in the 15th century. Okay, double entry system yavag introduced aitu. Actually, it was introduced in a 15th century. Now, this is the 21st century. 15th century ಒಳಗಂತ ನೋಡ್ರಿ ಎಷ್ಟು 5 ಯಾಕ್ರಿ internet problem I think no. Okay, actually this was introduced in the 15th century, and in this system the dual aspect accounting concept is considered. Dual means what? Two aspect accounting, debit as well as a credit. Debited, credited, who debited, who credited. Okay, all the information, the dual aspect informations are stored. ಇವೇನ್ ಇರ್ತದ್ರಿ ನಿಮ್ದು ಜರ್ನಲ್ ಎಂಟ್ರಿ ಒಳಗೆ ಏನ್ ಮಾಡ್ತಿದ್ರಿ serial number, particular, LIFO and debit, credit means which shows the clear transaction. ಯಾರು ಡೆಬಿಟ್ ಮಾಡ್ಯಾರ, ಯಾರು ಕ್ರೆಡಿಟ್ ಮಾಡ್ಯಾರ, ಎಲ್ಲ ಇನ್ಫಾರ್ಮೇಶನ್, ಯಾರು ತಗೊಂಡಾರ, ಯಾರು ಕೊಟ್ಟಾರ. ಸೊ ದಿಸ್ ಡೀಟೇಲ್ಡ್ ಇನ್ಫಾರ್ಮೇಶನ್. ಓಕೆ, ಸೊ ದಿಸ್ ಸಿಸ್ಟಮ್ ವಾಸ್ ಇನಿಷಿಯಲಿ ಇಂಟ್ರೊಡ್ಯೂಸ್ ಇನ್ 15th century. ದಿಸ್ ಸಿಸ್ಟಮ್ ಈಸ್ ದ ಡ್ಯುಯಲ್ ಆಸ್ಪೆಕ್ಟ್ ಅಕೌಂಟಿಂಗ್ ಕಾನ್ಸೆಪ್ಟ್ ಈಸ್ ಕನ್ಸಿಡರ್. ಈ ಡಬಲ್ ಎಂಟ್ರಿ ಸಿಸ್ಟಮ್ ಒಳಗ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಕನ್ಸಿಡರ್ ಮಾಡ್ತಾರೆ. Here for every transaction there will be two entries. Whatever the transactions will be takes place in your business means ಯಾರೋ ಒಂದು ಏನಾಯ್ತು, ಪರ್ಚೇಸ್ ಆಯ್ತು. ಯಾರ ನಡು ಪರ್ಚೇಸ್ ಆಗುತ್ತ್ರಿ? ಕಸ್ಟಮರ್ ಪರ್ಚೇಸ್ ಮಾಡ್ದ ಅಂದ್ರ ಯಾರು ಸೇಲ್ ಮಾಡಿರ್ತಾನ್ರಿ? ಓನರ್ ಅವರ ಬಿಸ್ನೆಸ್ ಮ್ಯಾನೇಜರ್ ಅವರ ಬಿಸ್ನೆಸ್ ಎಂಪ್ಲಾಯ್ ಅದನ್ನ ಏನ್ ಮಾಡಿರ್ತಾನ? ಮಾರಿರ್ತಾನ, ಸೇಲ್ ಮಾಡಿರ್ತಾನ. ಸೊ ಹಿಯರ್ ದ ಟೂ ಟೈಪ್ಸ್ ಆಫ್ ಟೂ ಡ್ಯುಯಲ್ ಆಸ್ಪೆಕ್ಟ್ ಟು ಒನ್ ಎಂಟ್ರಿ ವಿಲ್ ಬಿ ಏನ್ರಿ ಇದು? For every transaction there will be two entries, that is debit and credit. ಯಾರು ತಗೊಂಡ್ರು, ಯಾರು ಕೊಟ್ರು ಅಂದ್ರೆ we can easily understand. ಏನಾರ ಪ್ರಾಬ್ಲಮ್ ಆಯ್ತು ಅಂದ್ರೆ ನಾಳೆ ಕೊಟ್ಟವನಿಗೆ ಹಿಡಿಬಹುದು, ಇಲ್ಲ ತಗೊಂಡವನಿಗೂ ಹಿಡಿಬಹುದ್ರಿ. ಓಕೆ, ಬರೀ ಒಬ್ಬರದೇ ಮಾಡಿದ್ರೆ ಯಾರು ಕೊಟ್ಟಾರ? ಬರೀ ತಗೊಂಡವನ್ ಅಷ್ಟೇ ಇನ್ಫಾರ್ಮೇಶನ್ ಹಾಕಿಟ್ರೆ ಯಾರು ಕೊಟ್ಟಾರ ನಿಮಗಿದು? ಸೊ ಅಲ್ಲಿ ಪ್ರಾಬ್ಲಮ್ ಆದ್ರೆ we cannot easily find out, we cannot solve the problem easily. So if you use a double entry system in your business, accounting in your business, then which gives the benefits to you people. Okay, here for every transaction there will be two entries. The receiving aspect, that is called as a debit. Receiving, ಯಾರು ತಗೊಳತಾರ ಅವರಿಗೆ ಡೆಬಿಟ್ ಅಂತ ಕರೀತಾರೆ. and the giving aspect is called as a credit. already you know debit credit meaning. okay, ಯಾರು ತಗೊಳತಾರ ಅವರಿಗೆ ಡೆಬಿಟರ್ ಅಂತ ಕರೀತಾರ. ಕ್ರೆಡಿಟರ್ ಅಂದ್ರೆ ಯಾರು ಕೊಡಾಕತ್ತಾರ. ಓಕೆ, ಒಂದು ಬಿಸ್ನೆಸ್ ಸ್ಟಾರ್ಟ್ ಆಯ್ತು, ನಿಮ್ದು ಟ್ರಾನ್ಸಾಕ್ಷನ್ ಆಯ್ತು, ಮೊಬೈಲ್ ಮಾರಾಕತ್ತೀರ ತಂದ್ರಿ, ಯಾವುದೇ ಒಂದು ಗೂಡ್ಸ್, ಯಾರು ಕೊಟ್ರು, ಯಾರು ತಗೊಂಡ್ರು. ಓಕೆ, ಯು ನೀಡ್ ಟು ಕ್ಲಿಯರ್ಲಿ ಮೆನ್ಷನ್ ಇನ್ ದಾಟ್ ಬುಕ್. ಓಕೆ, that kind of entry is called as a double entry system ಅಂತ ಕರಿತೀವಿ. Thus for every debit there will be an equivalent credit. Debit ಇತ್ತು ಅಂದ್ರೆ ಅದ್ರ ರಿಲೇಟೆಡ್ ಕ್ರೆಡಿಟ್ ಕಂಪಲ್ಸರಿ ಇರಬೇಕ್ರಿ. if suppose ಇದ್ದಿದ್ದಿಲ್ಲ ಅಂದ್ರೆ that is considered as a single entry system. okay, this is more accurate and reliable bookkeeping system. yes, of course double entry system is more accurate ಯಾಕ್ರಿ ಅಂದ್ರ ತಗೊಂಡವ ಎಷ್ಟು ತಗೊಂಡಾನ 10,000 ತಗೊಂಡಾನ ಅಂದ್ರೆ ಕೊಟ್ಟವನು ಎಷ್ಟಕ್ಕೆ 10,000 ಗೆ ಕೊಟ್ಟಿರ್ತಾನ ಅಂದಂಗ್ರಿ. ಓಕೆ, ಇಲ್ಲಿ whatever the transactions information you recorded in that book, that should be accurate. ಅದು ಇದ್ದೇ ಇರ್ತೀರಿ, accurate ಇರಬೇಕು. ಓಕೆ, and reliable, ಕರೆಕ್ಟ್ ಆಗಿರುತ್ತ book keeping system, giving the full information about the income, which gives the each and every information about whatever the transactions will be takes place, that is related to income, expense, assets and liabilities of a business. ದ ಏನೇ ಇರ್ಲಿ ಅದು ಅದರದ್ದು ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ವಿಚ್ ಪ್ರೊವೈಡ್, ದಟ್ ಈಸ್ ಡಬಲ್ ಎಂಟ್ರಿ ಸಿಸ್ಟಮ್. ಓಕೆ, ಡಬಲ್ ಎಂಟ್ರಿ ಸಿಸ್ಟಮ್ ನೇ ಬಹಳ ಜನ ಯೂಸ್ ಮಾಡ್ತಾರೆ, ಎಲ್ಲಾ ಕಡೆನೂ ಡಬಲ್ ಎಂಟ್ರಿ ಸಿಸ್ಟಮ್ ನೇ ಅದ. ಸೊ ದಟ್ಸ್ ವೈ ಯು ನೀಡ್ ಟು ಲರ್ನ್ ಅಬೌಟ್ ದಿ ಡಬಲ್ ಎಂಟ್ರಿ ಸಿಸ್ಟಮ್. ಓಕೆ, okay guys, I hope you will understand what is a double entry system. Any doubts guys in a double entry system? Already you know double entry system, ಅದ್ರ ಬಗ್ಗೆ ಬಹಳ ಎಕ್ಸ್ಪ್ಲೇಷನ್ ಏನ್ ಬೇಕಾಗಿಲ್ಲ. Double entry system guys, raise your hands if you understood the topic. Raise your hands. Double entry system. Seven, 8. Only 8 member understood the double entry system. Then remaining are sleeping. Understood. Okay. Then the next, that is single entry system. So actually this is totally opposite to the double entry system. Okay, in the single entry system here,
This system considered incomplete record of transactions. Whatever the transactions will takes place in your business. So if you are maintaining the records of that single entry system, actually this is considered as the incomplete record of a transactions. Means ಏನೇ ಒಂದು ಟ್ರಾನ್ಸಾಕ್ಷನ್ ನಿಮ್ ಬಿಸ್ನೆಸ್ ಒಳಗೆ ನಡೀತು ಅಂದ್ರೆ ಅದನ್ನ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಂಗಿಲ್ಲ ರೀ. ಇಲ್ಲಿ ಡೆಬಿಟ್ ಕ್ರೆಡಿಟ್ ಅನ್ನೋದು ಇರಂಗಿಲ್ಲ ರೀ. ಜಸ್ಟ್ ಒಂದೇ, ಅದು ಡೆಬಿಟ್ ಆಗಿರ್ಬಹುದು, ಅದು ಕ್ರೆಡಿಟ್ ಆಗಿರ್ಬಹುದು. ಓನ್ಲಿ ಒನ್, ಯಾರು ತಗೊಂಡ್ರು ಯಾರು. ಸೊ ಯಾರು ಕೊಟ್ರು ಅನ್ನೋದು ಇರಂಗಿಲ್ಲ ಅಲ್ಲಿ. ಇಲ್ಲ ಯಾರು ಕೊಟ್ಟರು ಇದ್ರು ಅಂದ್ರು ಯಾರು ತಗೊಂಡ್ರು ಅನ್ನೋದು ಇಲ್ಲ. ಮೀನ್ಸ್ ಇಟ್ ಇಸ್ ಇನ್ಕಂಪ್ಲೀಟ್ ರೆಕಾರ್ಡ್ ಆಫ್ ಟ್ರಾನ್ಸಾಕ್ಷನ್ಸ್ ಅಂತ ಕರಿತೀವಿ. ದಟ್ ಇಸ್ ಕಾಲ್ಡ್ as a single entry system. In this system, in some cases, two aspects of transactions are recorded. In other some cases, only one aspect is recorded and it's still some other transaction. Both the aspects are ignored for recording, leading to exclusion of transaction itself. ಇದು ಏನ್ ಮಾಡ್ತಾರ ಅಂದ್ರ, in many cases actually they record the dual aspect concept also. Debit credit ಇರುತ್ತೆ sometimes ಬರೀ ಕ್ರೆಡಿಟರ್ ಇರುತ್ತೆ ಇಲ್ಲ ಡೆಬಿಟರ್ ಇರುತ್ತೆ. ಮೀನ್ಸ್ ಹಾಫ್ ಆಫ್ ಇನ್ಫಾರ್ಮೇಶನ್ ಇಲ್ಲ ಅಂದ್ರೆ ಎರಡೂ ಇರಂಗಿಲ್ಲ ಅಂತ. ದಟ್ ಈಸ್ ಕಾಲ್ಡ್ as a single entry system. Okay, in this system, in some cases, two aspect of transactions are recorded. Okay, ಕೆಲವೊಂದು ಟೈಮ್ ಒಳಗ ಟೂ ಆಸ್ಪೆಕ್ಟ್ಸ್ ಆಫ್ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡ್ತಾರೆ. ದಟ್ ಈಸ್ ಯಾರು ಕೊಟ್ರು ಯಾರು ತಗೊಂಡ್ರು, ಡೆಬಿಟ್ ಕ್ರೆಡಿಟ್ ಎರಡೂ ಸ್ಟೋರ್ ಮಾಡಿದ್ರ. ಇನ್ ಸಮ್ ಅದರ್ ಕೇಸಸ್ ಓನ್ಲಿ ಒನ್ ಆಸ್ಪೆಕ್ಟ್ ಈಸ್ ರೆಕಾರ್ಡೆಡ್. ಇನ್ ಕೆಲವೊಂದ್ ಕೇಸ್ ಒಳಗ ಇಲ್ ಬಿಡು, ನಮಗೆ ಒಟ್ಟು ಹೋದ್ರ ಸಾಕು, ಯಾರು ತಗೊಂಡ್ರು ಒಂದು ಇನ್ಫಾರ್ಮೇಶನ್ ಬೇಕಾಗಿಲ್ಲ, ಹಂಗಿತ್ತು ಅಂದ್ರ ಯು ಕ್ಯಾನ್ ಯೂಸ್ ಅ single entry. That is ಅದು ಡೆಬಿಟರ್ ಇರ್ಬೋದು, ಕ್ರೆಡಿಟರ್ ಇರ್ಬೋದು. Okay, in some other cases only one aspect is recorded and in still some other transaction both the aspects are ignored. ಎರಡು ಆಸ್ಪೆಕ್ಟ್ ಡೆಬಿಟ್ ಇರಂಗಿಲ್ಲ, ಒಟ್ಟು ಎಷ್ಟು ಹೋಗ್ಯಾವ ಎಷ್ಟು ಬಂದ, like this you are maintaining the record like this. ಎಷ್ಟು ಹೋದು ಎಷ್ಟು ಬಂದು, ಎಷ್ಟು ತಗೊಂಡ್ರು ಎಷ್ಟು ಕೊಟ್ರು. ಸೊ ಲೈಕ್ ದಟ್ ಯಾರು ತಗೊಂಡ್ರು ಯಾರು ಕೊಟ್ರು ಇರಂಗಿಲ್ಲ ರೀ. ಎರಡೂ ಇಗ್ನೋರ್ ಮಾಡ್ಬಿಡ್ತಾರೆ. ಫ್ರಮ್ ರೆಕಾರ್ಡಿಂಗ್ ಲೀಡಿಂಗ್ ಟು ಎಕ್ಸ್ಕ್ಲೂಷನ್ ಆಫ್ ಟ್ರಾನ್ಸಾಕ್ಷನ್ ಇಟ್ ಸೆಲ್ಫ್. ಟ್ರಾನ್ಸಾಕ್ಷನ್ ನ ಏನ್ ಮಾಡ್ತಾರಲ್ಲಿ ಸರಿಯಾಗಿ ಮೇಂಟೈನ್ ಮಾಡಂಗಿಲ್ಲ ರೀ. ಅದು ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತ ಕರೀತಾರೆ. ದ ಸಿಂಗಲ್ ಎಂಟ್ರಿ ಸಿಸ್ಟಮ್ ಇಸ್ ಕಲೆಕ್ಷನ್ ಆನ್ ಡಬಲ್ ಎಂಟ್ರೀಸ್ and single entry and no entry. The single entry system is a collection on a double entry. Single entry system is collection on double entry, single entry and no entry. ಇಲ್ಲಿ ಏನಿರುತ್ರಿ ಅಂದ್ರೆ ಸಿಂಗಲ್ ಎಂಟ್ರಿ ಒಳಗ ಆಕ್ಚುಲಿ ದಿಸ್ ಇಸ್ ಅ ಕಲೆಕ್ಷನ್ ಆಫ್ ಡಬಲ್ ಎಂಟ್ರಿ. ಅಂದ್ರೆ ಡಬಲ್ ಎಂಟ್ರಿ ಒಳಗೆ ಏನ್ ಮಾಡ್ತೀವಿ ನಾವು, ಡೆಬಿಟ್ ಮಾಡ್ತೀವಿ ಕ್ರೆಡಿಟ್ ಮಾಡ್ತೀವಿ. ಸಿಂಗಲ್ ಒಳಗದು ಡೆಬಿಟ್ ಮಾಡ್ಬೋದು ಕ್ರೆಡಿಟ್ ಮಾಡ್ಬೋದು. ಒಂದು ಕ್ರೆಡಿಟರಿ ಮಾಡ್ತಾರ, ಇಲ್ಲ ಡೆಬಿಟರಿ ಮಾಡ್ತಾರ, ಇಲ್ಲ ಅಂದ್ರ ಎರಡೂ ಮಾಡ್ತಾರ. ಓಕೆ, ಅದಕ್ಕೆ ಇದಕ್ಕೆ ಕಲೆಕ್ಷನ್ ಎಂಟ್ರಿ ಇಸ್ ಅ collection on double entry and single entry and no entry. ಅಲ್ಲಿ ಸಿಂಗಲ್ ಎಂಟ್ರಿ ಇರುತ್ತಾ, ಇಲ್ಲ ನೋ ಎಂಟ್ರಿ ಮಾಡಂಗಿಲ್ಲ. ದಟ್ ಈಸ್ ಕಾಲ್ಡ್ as a single entry system. It is hence unreliable. Okay, this is one of the disadvantage for the single entry system. ಇದು ರಿಲಯಬಲ್ ಇರಂಗಿಲ್ಲ, less accurate. That is less accurate. accurate ಇರಂಗಿಲ್ಲ ರೀ. ಸೊ ಇನ್ಫಾರ್ಮೇಶನ್ half of incomplete ಇರೋದ್ರಿಂದ whatever the transactions or information are less accurate, incomplete ಇರ್ತಾರೆ. complete transactions ಇರಂಗಿಲ್ಲ ಇಲ್ಲಿ. unsystematic bookkeeping. Why? Because here only they are mentioning recording the information. yes, ಯಾರು ತಗೊಂಡ್ರು ಯಾರು ಬಂದ್ರು. ಸಿಸ್ಟಮ್ಯಾಟಿಕ್ ಅನ್ನೋದು ಇರಂಗಿಲ್ಲ. ಈ ಬುಕ್ ಹೆಂಗಿರುತ್ತೆ ಒಂದ್ ಫಾರ್ಮ್ಯಾಟ್ ಅದ, ಲೆಜರ್ ಆಗಿರ್ಬೋದು ಜರ್ನಲ್ ಆಗಿರ್ಬೋದು, ಯಾವ ತರ ಫಾರ್ಮ್ಯಾಟ್ ಅದ. ಸೊ they are not follow any format. If suppose they are following any format but the entries are ಡೆಬಿಟ್ ಒಳಗೆ ಡೆಬಿಟ್ ಹಾಕಿರಂಗಿಲ್ಲ, ಕ್ರೆಡಿಟ್ ಹಾಕಿರಂಗಿಲ್ಲ. Okay, the unsystematic bookkeeping system from which it is not possible to create a trial balance. Okay, ಇದ್ರ ಮೇಲೆ ಸಿಂಗಲ್ ಎಂಟ್ರಿ ಸಿಸ್ಟಮ್ ಮೇಲೆ ಟ್ರಯಲ್ ಬ್ಯಾಲೆನ್ಸ್ ನಾವು ಕ್ರಿಯೇಟ್ ಮಾಡಕ್ ಬರಂಗಿಲ್ಲ ರಿಯಲಿ ಸಿಂಗಲ್ ಎಂಟ್ರಿ ಸಿಸ್ಟಮ್ ಒಳಗೆ. ಓಕೆ, these are the two it is asked 2 marks guys. 2 marks ಕೇಳ್ತಾರ, ಒಂದು ಸಿಂಗಲ್ ಎಂಟ್ರಿ ಕೇಳ್ತಾರಿಲ್ಲ ಡಬಲ್ ಎಂಟ್ರಿ ಕೇಳ್ತಾರ. Okay, understood guys? Okay, now I am asking a question to you people. I will randomly ask one question to each and every. Okay guys, this is end of your class now. So in the next class I come up with a further new topic, that is easy topic only. Okay, don't miss the classes guys. Okay, if you have any doubt you can ask me. Okay guys, thank you all of you. Bye all of you.